ನಮಸ್ಕಾರ, ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್. ಲೋಕ ಕದನಕ್ಕೆ ಅಭ್ಯರ್ಥಿ ಆಯ್ಕೆಗೆ ಕಾಂಗ್ರೆಸ್ ಸಿಇಸಿ ಸಭೆ. ಮೊದಲ ಮೀಟಿಂಗ್ನಲ್ಲಿ 50% ಸೀಟು ಹಂಚಿಕೆ ಬಗ್ಗೆ ಚರ್ಚೆ. ನಮ್ಮ ಅಭಿಪ್ರಾಯ ತಿಳಿಸಿದ್ದೇವೆ, ಉಳಿದ ತೀರ್ಮಾನ ಹೈಕಮಾಂಡ್ನದ್ದು ಎಂದ ಡಿಕೆಶಿ. ವಯನಾಡ್ನಿಂದಲೇ ಮತ್ತೆ ರಾಹುಲ್ ಸ್ಪರ್ಧೆ ಕನ್ಫರ್ಮ್. ಕಾಂಗ್ರೆಸ್ ಸಿಇಸಿ ಸಭೆಯಲ್ಲಿ ನಿರ್ಧಾರ. ಅಮೇಥಿಯಿಂದ ಸ್ಪರ್ಧಿಸುವ ಬಗ್ಗೆ ಯಾವುದೇ ಚರ್ಚೆಯಾಗಿಲ್ಲ. ಸುಧಾಕರ್ ಭ್ರಷ್ಟಾಚಾರದ ಮೂಲಕ ಸಾವಿರಾರು ಕೋಟಿಯ ಒಡೆಯನಾಗಿದ್ದಾನೆ. ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರಿದ್ರೆ ಇಡಿ ಐಟಿ ರೇಡ್ ಮಾಡಿಸ್ತಾರೆ, ತಿಂಗಳೊಳಗೆ ಜೈಲು ಸೇರ್ತಾರೆ ಅಂತ ಮಾಜಿ ಸಚಿವ ಎನ್ಎಚ್ ಶಿವಶಂಕರ್ ರೆಡ್ಡಿ ಆರೋಪ. ಯಾರೇ ಆಗಲಿ ಅನುಕೂಲ ಸಿಂಧು ಕೆಲಸ ಮಾಡಬಾರ್ದು. ಮರಳಿ ಕಾಂಗ್ರೆಸ್ ಸೇರೋ ವಿಚಾರಕ್ಕೆ ಭೈರತಿ ಬಸವರಾಜ್ ಪ್ರತಿಕ್ರಿಯೆ. ನಾವು ಪಕ್ಷ ಬಿಡೋ ಕೆಲಸ ಮಾಡಲ್ಲ ಅಂತಲೂ ಸ್ಪಷ್ಟನೆ. ಮುಂದಿನ 10 ವರ್ಷಗಳ ಕಾಲ ಪ್ರಧಾನಿ ಹುದ್ದೆಯಲ್ಲಿ ಮೋದಿಯೇ ಇರ್ತಾರೆ. ಸಂದರ್ಶನವೊಂದರಲ್ಲಿ ಭವಿಷ್ಯ ನುಡಿದ ಅಮಿತ್ ಶಾ. ಮೋದಿಯೇ ಪ್ರಧಾನಿ ಸ್ಥಾನಕ್ಕೆ ಯಾಕೆ ಸೂಕ್ತ ಅನ್ನೋದಕ್ಕೆ ಕಾರಣಗಳನ್ನು ಬಿಚ್ಚಿಟ್ಟ ಚಾಣಕ್ಯ. ಚುನಾವಣಾ ಅಫಿಡವಿಟ್ನಲ್ಲಿ ಕೆಲ ಮಾಹಿತಿ ಮರೆಮಾಚಿದ ಆರೋಪ. ಜನಾರ್ದನ್ ರೆಡ್ಡಿ ಪತ್ನಿ ಅರುಣಾಲಕ್ಷ್ಮಿ ವಿರುದ್ಧ ಎಫ್ಐಆರ್. ಶ್ರೀನಿವಾಸ್ ರೆಡ್ಡಿ ನೀಡಿದ ದೂರಿನ ಮೇರೆಗೆ ತನಿಖೆಗೆ ಸಿದ್ಧತೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆರಿಗೆ ಬಳಿಕ ಬಾಣಂತಿ ಸಾವು. ವೈದ್ಯರ ನಿರ್ಲಕ್ಷ್ಯ ಕಾರಣ ಅಂತ ಆಕ್ರೋಶ. ಬಳ್ಳಾರಿ ವಿಮ್ಸ್ ಮುಂದೆ ಮೃತರ ಕುಟುಂಬಸ್ಥರ ಆಕ್ರಂದನ ಪ್ರತಿಭಟನೆ. ಕರುನಾಡಲ್ಲಿ ಮತ್ತೆ ಶುರುವಾಯಿತು ಧರ್ಮದಂಗಲ್. ಹಾಸನದ ಖಾಸಗಿ ಕಾಲೇಜಲ್ಲಿ ಕೇಸರಿ ಶಾಲ್ ವರ್ಸಸ್ ಹಿಜಾಬ್. ಮ್ಯಾನೇಜ್ಮೆಂಟ್ಗೆ ಟೆನ್ಷನ್, ಪೊಲೀಸರು ಅಲರ್ಟ್. ಕೆಪಿಟಿಸಿಎಲ್ ಘಟಕದಿಂದ ಶಬ್ದ ಮಾಲಿನ್ಯ ಹೆಚ್ಚಳ. ದಟ್ಟ ಹೊಗೆಯಿಂದಾಗಿ ಆರೋಗ್ಯದ ಮೇಲೆ ದುಷ್ಪರಿಣಾಮ ಆರೋಪ. ಯಲಹಂಕದ ಪುಟ್ಟೇನಹಳ್ಳಿ ನಿವಾಸಿಗಳಿಂದ ಪ್ರತಿಭಟನೆ. ಚಿಕ್ಕಬಳ್ಳಾಪುರದಲ್ಲಿ ಮೆಡಿಸನ್ಗೂ ಕನ್ನ ಹಾಕಿದ ಕಳ್ಳರು. ಮೆಡಿಕಲ್ ಸ್ಟೋರ್ ಬೀಗ ಮುರಿದು ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತು ಕಳ್ಳತನ. ಮಾತ್ರೆಗಳು, ಸಿರಪ್ ಕದ್ದೊಯ್ದ ಖದೀಮರು. ಎಲ್ಲೆಲ್ಲೂ ಮನೆ ಮಾಡಿದ ಮಹಾಶಿವರಾತ್ರಿ ಸಂಭ್ರಮ. ದೇವಾಲಯಗಳಲ್ಲಿ ರುದ್ರಾಭಿಷೇಕ, ರುದ್ರ ಹೋಮ. ಬೆಳಗ್ಗೆಯೇ ಈಶ್ವರನ ದರ್ಶನ ಪಡಿತಾ ಇರೋ ಭಕ್ತಗಣ. ದೇವಾಲಯಗಳಿಗೆ ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸ್ ಬಂದೋಬಸ್ತ್. ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ನಂತರ ಹೈ ಅಲರ್ಟ್. ಬೆಂಗಳೂರು ಸಿಟಿ ಪೊಲೀಸರ ಗಸ್ತು. ಶಿವರಾತ್ರಿ ವೇಳೆ ಖಾಸಗಿ ಬಸ್ಗಳಲ್ಲಿ 2-3 ಪಟ್ಟು ಹಣ ವಸೂಲಿ. ಆರ್ಟಿಒ ಅಧಿಕಾರಿಗಳಿಂದ ದಂಡಾಸ್ತ್ರ ಪ್ರಯೋಗ. ಡಬಲ್ ರೇಟ್ ಚಾರ್ಜ್ ಮಾಡ್ತಿದ್ದವರಿಗೆ ಫೈನ್. ಕಾಡಾನೆಗಳಿಗೂ ತಟ್ಟಿದ ಬರಗಾಲದ ಬಿಸಿ. ನೀರಿನ ಸಮಸ್ಯೆ ಜೊತೆಗೆ ಮೇವಿನ ಕೊರತೆಯಿಂದ ನಾಡಿಗೆ ಎಂಟ್ರಿ. ಮರಳಿ ಕಾಡಿಗೆ ಹೋಗದೆ ಗ್ರಾಮಗಳಲ್ಲಿ ಓಡಾಟ. ರಾಮನಗರದಲ್ಲಿ ಜನರಿಗೆ ಆತಂಕ. ಮರಿ ರಕ್ಷಣೆಗಾಗಿ ಹುಲಿ ಅಟ್ಟಾಡಿಸಿದ ಆನೆ. ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಅರಣ್ಯದಲ್ಲಿ ಘಟನೆ. ಸಫಾರಿಗೆ ತೆರಳಿದ್ದ ಪ್ರವಾಸಿಗರ ಕ್ಯಾಮೆರಾದಲ್ಲಿ ದೃಶ್ಯ ಸೆರೆ. ಹಿಂದೂ ಮಠಕ್ಕೆ ರಥ ದೇಣಿಗೆ ನೀಡಿದ ಮುಸ್ಲಿಂ ಕುಟುಂಬ. ಭಾವೈಕ್ಯತೆಗೆ ಸಾಕ್ಷಿಯಾದ ಗದಗದ ಹಿರೇಮಠ ದೇವಸ್ಥಾನ. ಭವ್ಯ ಮೆರವಣಿಗೆ ಮಾಡುವ ಮೂಲಕ ರಥ ಹಸ್ತಾಂತರ. ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಕಾರ್ಯ ಮುಂದುವರಿಕೆ. ಡಿಸೆಂಬರ್ ವೇಳೆಗೆ ಬಹುತೇಕ ಪೂರ್ಣ. ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನಿಂದ ಮಾಹಿತಿ. ನಟ ಥಲಾ ಅಜಿತ್ ಆಸ್ಪತ್ರೆಗೆ ದಾಖಲು. ಅಪೋಲೋ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ ಅನ್ನೋ ಸುದ್ದಿ ಬೆನ್ನಲ್ಲೇ ಅಭಿಮಾನಿಗಳಿಗೆ ಆತಂಕ. ರೆಗ್ಯುಲರ್ ಚೆಕಪ್ಗೆ ಅಂತ ತಿಳಿಸಿದ ಬಳಿಕ ನಿರಾಳ. 15ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಸಮಾರೋಪ ಸಮಾರಂಭ. ನಿರ್ದೇಶಕ ಎಂಎನ್ ಸತ್ಯು ಅವರಿಗೆ ಜೀವಮಾನ ಶ್ರೇಷ್ಠ ಪ್ರಶಸ್ತಿ ನೀಡಿ ಗೌರವ. ಅತ್ಯುತ್ತಮ ಚಿತ್ರ ಎನಿಸಿಕೊಂಡ ನಿರ್ವಾಣ. ಸೌದಿ ಅರೇಬಿಯಾದ ಮೊದಲ ಪುರುಷ ರೋಬೋಟ್ ವಿರುದ್ಧ ಆಕ್ರೋಶ. ಮಹಿಳಾ ವರದಿಗಾರ್ತಿಯನ್ನ ಸಾರ್ವಜನಿಕವಾಗಿ ಮುಟ್ಟಿದ್ದಕ್ಕೆ ಕಿಡಿ. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.